KA04 registration ASHT with container sir details. ಸರ್ 2014 ಮಾಡಲು ತುಂಬಾ ಚೆನ್ನಾಗಿದೆ ಗಾಡಿ. ಕಂಟೈನರು ಚಾನ್ಸ್ ರೇಟ್ ಸರ್ 240 ಸರ್. Oh great. ಆಯ್ತಾ, ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತೀನಿ. ಓನರ್ 7 ಓನರ್ ಸರ್. ಯಾಕೆಂದ್ರೆ ಕಸ್ಟಮರ್ಗೆ ನಾನು ಹೇಳಬೇಕಲ್ಲ, ಎಷ್ಟಿದೆ ಅದನ್ನ ಮಾಹಿತಿ ಕೊಡ್ಲೇಬೇಕು. ಅದಕ್ಕೋಸ್ಕರ ಚೆಕ್ ಲಿಸ್ಟ್ ಮಾಡಿರೋದು ನಾನು ಇವಾಗ. ಯಾವುದೇ ಇದ್ರು ಕಸ್ಟಮರ್ ನೋ ಐಡೆನ್ಸ್. ಗಾಡಿ ಎಲ್ಲ ಪಕ್ಕ, FC ಇನ್ಶೂರೆನ್ಸ್ ಎಲ್ಲ ಪಕ್ಕ ಇದೆ. ಓನರ್ ಮಾತ್ರ 7 ಆಗಿದೆ. ಇರೋ ಮಾಹಿತಿ ನಿಮ್ಗೆ ಹೇಳ್ಬಿಡ್ತಾ ಇದೀನಿ. Okay fine sir. 240 ರೇಟ್ ಅಷ್ಟೇ. ಎಸ್ ಸರ್, ಖಂಡಿತ ಬಂದು ಗಾಡಿ ತಗೊಂಡೋಗ್ಬೋದು. ಚೆನ್ನಾಗಿದೆ HT ಅಂದ್ರೆ ನಿಮ್ಗೆ ಓನರ್ಶಿಪ್ ನೋ ಇಶ್ಯೂಸ್. ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ನಾವು ಬೈ ಮಾಡ್ಬೇಕಾದಾಗ ಕಸ್ಟಮರ್ಗೆ 2 ಓನರು 3 ಓನರು ಅಂತ ನಾವು ಸುಳ್ಳು ಹೇಳ್ತೀವಿ. ಎಲ್ಲೋ ಒಂದ್ ಕಡೆ ಅದು ನಮಗೂ ಅನ್ಸುತ್ತೆ, ಎಲ್ಲೋ ರೇಟ್ ಕಮ್ಮಿ ಮಾಡಕ್ಕೋ ಇನ್ನೊಂದಕ್ಕೂ ಅಂತ. ಓನರ್ಶಿಪ್ ನೋ ಇಶ್ಯೂಸ್ ಫಾರ್ ಕಮರ್ಷಿಯಲ್ ವೆಹಿಕಲ್. ಓನರ್ಶಿಪ್ ಯಾವುದು ದೊಡ್ಡ ವಿಷಯ ಅಲ್ಲ. 15 ಓನರ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಚೆನ್ನಾಗಿರ್ಬೇಕಷ್ಟೇ. ಓಕೆ ನೋಡಿ, ಇದು ASHT ಸರ್ ಒಂದು ಸೂಪರ್ ಕಂಡೀಷನ್ ಇರೋ ಗಾಡಿ ಅಂತ ಹೇಳ್ತಾರೆ. ನೀವು ನೋಡಿ, ನಾಳೆ ಟೈರ್ಸ್ ಗುಡ್ ಕಂಡೀಷನ್ ಇದೆ. ಓವರ್ ಆಲ್ ಮೇಂಟೆನೆನ್ಸ್ ಎಲ್ಲ ಸೂಪರ್ ಇದೆ. ಮೆಕ್ಯಾನಿಸಮ್ ಸರ್ ನೋಡಿದ್ದಾರೆ, ಮೆಕ್ಯಾನಿಸಮ್ ಎಲ್ಲ ನಿಮಗೆ ಸೂಪರ್ ಆಗಿದೆ. ಕಮರ್ಷಿಯಲ್ ಬಿಸ್ನೆಸ್ಗೆ ನಿಮ್ಗೆ ಒಂದು ಚಾನ್ಸಲ್ಲಿ ಸಿಗ್ತದೆ. ASHT ವಿತ್ ಕಂಟೈನರ್ ಜೊತೆ ನಿಮ್ಗೆ ಸಿಗ್ತದೆ. ಒಳಗಡೆ NTS ಕೂಡ ನೋಡಿ ನೀಟಾಗಿದೆ. ಟೈರ್ಸ್ ಕೂಡ ಬಟನ್ ಎಲ್ಲ ನೋಡಿ ಈಗೇನು ಗುಡ್ ಕಂಡೀಷನ್ ಐತೆ. ಕಂಟೈನರ್ನು ಗುಡ್ ಕಂಡೀಷನ್ ಐತೆ. ಹಂಗೆ ನೋಡಿ